ಹರೇ ಕೃಷ್ಣ. ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ರಿತ್ಯ ನಾಯಕ್ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಏನ್ ವಿಷಯ ಅಂತ ಹೇಳಿದ್ರೆ, ಇವತ್ತು ತುಂಬಾ ಮಳೆ ಬೆಳಗಿಂದನು. ನನ್ಗೆ ಏನಾದ್ರೂ ಕ್ರಿಸ್ಪಿಯಾಗಿ ತಿನ್ಬೇಕು ಅಂತ ಅನ್ಸ್ತಿತ್ತು. ಅದಕ್ಕೆ ಗೋಬಿ ಮಾಡುವ ಅನ್ಕೊಂಡೆ. ಹಾಗೆ ನಿಮ್ಗೂನು ರೆಸಿಪಿ ತೋರ್ಸುವ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೀನಿ. ಅದ್ರ ಜೊತೆ ಸ್ವಲ್ಪ ಕತೆ ಮಾತಾಡ್ಕೊಂಡು ಗೋಬಿ ಮಾಡೋದು ಹೇಗೆ ಅಂತ, ಈಸಿಯಾಗಿ ಗೋಬಿ ಮಾಡೋದು ಹೇಗೆ ಅಂತ ತೋರ್ಸ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡುವ ವ್ಲಾಗ್ನ. ವಿಡಿಯೋ ಇಷ್ಟ ಆದ್ರೆ ರೆಡ್ ಡಾಟ್ ಕಮೆಂಟ್ ಮಾಡಿ. ಆಲ್ರೆಡಿ ಕ್ಯಾಬೇಜ್ ನ ತುರ್ದಿಟ್ಕೊಂಡಿದೀನಿ. ಇದಕ್ಕೀಗ ಅಂದ್ರೆ ಕ್ಯಾಬೇಜ್ ತುರ್ದಾದ್ಮೇಲೆ ಅದ್ ನೀರ್ ಇರುತ್ತಲ್ಲ, ಅದನ್ನ ತೆಗ್ದ್ಬಿಡಿ. ನೀರ್ನ ಹಿಂಗ್ ಇನ್ಕೋಬಿಡಿ, ಆಯ್ತಾ? ಈಗ ಏನ್ ಮಾಡ್ಬೇಕು ಅಂದ್ರೆ, ಕ್ಯಾಬೇಜ್ ತುರ್ದಿಟ್ಟಿದೀನಲ್ವಾ, ಇದಕ್ಕೀಗ ಏನೆಲ್ಲ ಹಾಕ್ಬೇಕು ಅಂತ ತೋರ್ಸ್ಕೊಡ್ತೀನಿ. 1/4 ಕಪ್ ಅಷ್ಟು ತಗೊಳ್ತಿದೀನಿ ಮೈದಾ. ನೋಡ್ಕೊಂಡು ಹಾಕೊಳ್ಳಿ, ಇಷ್ಟೇ ಹಾಕೊಳ್ತೀನಿ, ಜಾಸ್ತಿ ಆಗುತ್ತೆ ಅನ್ಸುತ್ತೆ. ಕಾರ್ನ್ಫ್ಲವರ್ ಅದ್ರಲ್ಲೇ 1/4 ಕಪ್ ಅಷ್ಟು ಹಾಕೊಳ್ತಾ ಇದೀನಿ. ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀನಿ. ನೆಕ್ಸ್ಟ್ ಇದಕ್ಕೆ ಅಚ್ಚ ಖಾರದ ಪುಡಿ ಹಾಕ್ತಾ ಇದೀನಿ. ನಾನು 1 ಸ್ಪೂನ್ ತಗೊಳ್ತೀನಿ. 1 ಸ್ಪೂನ್ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಇಷ್ಟು ಉಪ್ಪು ತಗೊಳ್ತಾ ಇದೀನಿ. ಮತ್ತೆ ನೋಡ್ಬಿಟ್ಟು ಹಾಕೊಂಡ್ರೆ ಆಯ್ತು ಉಪ್ಪನ್ನ. ಓಕೆನಾ? ಇದನ್ನ ನೀರೇನು ಹಾಕೋದ್ ಬೇಡ, ಹಾಗೆ ಕಲ್ಸಿದ್ರೆ ಆಯ್ತು. ಕೈ ವಾಶ್ ಮಾಡ್ಕೊಂಡ್ ಬರ್ತೀನಿ. ಅಲ್ಲಿವರೆಗೂ ಅದನ್ನ ಮುಚ್ಚಿ ಸೈಡಲ್ಲಿ ತೆಗ್ದಿಟ್ಕೊಳ್ಳಿ. ಎಣ್ಣೆ ಕಾಯಕ್ಕೆ ಇಟ್ಟಿದೀನಿ. ಎಣ್ಣೆ ಕಾಯಿಲಿ. ಏನ್ ವಿಷಯ ಅಂತ ಹೇಳಿದ್ರೆ, ನಾನು ನೆನ್ನೆನೆ ಬ್ಲಾಗ್ ಮಾಡಿದೀನಿ. ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಸೇಮ್ ಇದೇ ಡ್ರೆಸ್ ಎಲ್ಲ ಹಾಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಏನ್ ಬ್ಲಾಗ್ ಅಂತ ಹೇಳಿದ್ರೆ, ಶಾವ್ಯಕ್ಕ ಇದ್ರು, ಅವ್ರು ಇವತ್ತು ಬೆಳಿಗ್ಗೆ ಹೋಗಿದ್ದು. ಅವರು ನಾನ್ ವೆಜ್ ಏನ್ ತಿನ್ನಲ್ಲ, ಫುಲ್ ಪ್ಯೂರ್ ವೆಜ್. ಅದಕ್ಕೆ ಅವರಿಗೋಸ್ಕರ ನಾನೇನ್ ಅನ್ಕೊಂಡೆ, ಡ್ರೈ ಗೋಬಿ ಮಾಡುವ, ಮತ್ತೆ ಇದು ಅಂತ ಪನ್ನೀರ್ ಫ್ರೈಡ್ ರೈಸ್ ಮಾಡುವ ಅನ್ಕೊಂಡೆ. ನೋಡೋಗ ನೆನ್ನೆ ಏನಾಯ್ತು ಗೊತ್ತಾ, ಎಲ್ಲ ಮಾಡ್ತಿದೀನಿ. ಇನ್ನೇನ್ ಅಂತೆಲ್ಲ ಕಟ್ ಮಾಡ್ಕೊಂಡೆ, ಅದಕ್ಕೆ ಬೇಕಾಗಿರೋದೆಲ್ಲ ಮಾಡ್ಕೊಂಡೆ. ಪನ್ನೀರ್ ಬ್ಲಾಗ್ ಮಾಡ್ಕೊಂಡೆ ಮಾಡ್ತಿದೀನಿ. ಮತ್ತೆ ಬಾಣ್ಲಿ ಇಟ್ಟೆ, ಹಾಕ್ಬಿಟ್ಟು ಪನ್ನೀರ್ನ ರೋಸ್ಟ್ ಮಾಡ್ತಾ ಇದ್ದೀನಿ, ತುಪ್ಪ ಹಾಕ್ಬಿಟ್ಟು. ಒಂದೇ ಸಲ ಟ್ರೈಪೋಟ್ ಹಿಂದ್ಗಡೆ ಬಿತ್ತು ನೋಡಿ, ರಿಂಗ್ ಲೈಟ್ ಸೇರ್ಸಲ್ಲಿ ಬಿದ್ದು ಹೊಡೆದೋಯ್ತು. ನನಗಂತೂ ತುಂಬಾ ಬೇಜಾರಾಗೋಯ್ತು. ತುಂಬಾ ಅಂದ್ರೆ ತುಂಬಾ ಬೇಜಾರಾಗೋಯ್ತು. ವ್ಲಾಗೇ ಮಾಡಿಲ್ಲ. ಮತ್ತೆ ನಂಗೆ ಅಲ್ಲಿಂದ ಮೂಡ್ ಆಫ್ ಆಗಿ, ಮತ್ತೆ ಹೇಗೆಲ್ಲೋ ಸ್ಟಾರ್ಟ್ ಮಾಡಿ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಅದೆಲ್ಲ ಎರಡು ಭಾಗ ಆಗ್ಬಿಡ್ತು. ಟ್ರೈಪೋಟ್ ಒಂದ್ ಕಡೆ, ರಿಂಗ್ ಲೈಟ್ ಒಂದು, ಅದು ಸೇರ್ಸಲ್ಲೇ ಕಿತ್ತೋಯ್ತು. ರಿಂಗ್ ಲೈಟ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಬೇಜಾರಾಯ್ತು. ಮತ್ತೇನ್ ಮಾಡ್ದೆ, ಆಗಿದಾಯ್ತು, ಬ್ಲಾಗ್ ಏನ್ ಮಾಡಕ್ಕಾಗಲ್ಲ. ತುಂಬಾ ಅಂದ್ರೆ ತುಂಬಾ ಬೇಜಾರಾಯ್ತು. ಯಾವಾಗ್ಲೂನು ಬನ್ನಿ ಬ್ಲಾಗ್ ಮಾಡ್ತಿದೀನಿ, ಒಬ್ರು ಕ್ಯಾಮ್ರಾ ಇಟ್ಕೊಳ್ಳಿ ಅಂತ ಹೇಳಕ್ ಆಗಲ್ಲ. ಅದಕ್ಕೆ ರಿಂಗ್ ಲೈಟ್ ಮತ್ತೆ ಟ್ರೈಪೋಟ್ ಅಪ್ಪನೇ ಆರ್ಡರ್ ಮಾಡಿ ತರ್ಸಿತ್ತಿದ್ದು. ನನ್ನ ಫ್ರೆಂಡ್ ಆರ್ಡರ್ ಮಾಡಿದ್ರು, ಅಪ್ಪನೇ ಅಮೌಂಟ್ ಎಲ್ಲ ಕೊಟ್ಟು ತರ್ಸಿತ್ತಿದ್ದು. ಅದು ಬೇಜಾರು ಏನಂತ ಹೇಳಿದ್ರೆ, ಅಪ್ಪ ಅವತ್ತು ಕೆಲ್ಸಕ್ಕೆ ಹೋಗಿ ಅದೇ ದುಡ್ಡು ಕೊಟ್ಟಿರೋದು. ಅವ್ರು ಯೋಚನೆ ಮಾಡಿಲ್ಲ, ಅದಕ್ಕೆ ಬೇಕು ಇದಕ್ಕೆ ಬೇಕು, ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದನ್ನು ಕೊಟ್ರು. ನೋಡೋಕೆ ಹಿಂಗಾಯ್ತಲ್ಲ, ಹೊಡ್ದಾಕ್ಬಿಟ್ಟಲ್ಲ ಎಷ್ಟು ಬೇಗ, ಹಂಗೆ ಹಿಂಗೆ. ಅದ್ ಹೆಂಗ್ ಬಿತ್ತು ಏನು ಗೊತ್ತಿಲ್ಲ, ಹಿಂದ್ಗಡೆ ಬಿತ್ತು. ನಾನು ಆ ಕ್ಲಿಪ್ನ ಹಾಕ್ತೀನಿ, ಆಯ್ತಾ? ಮತ್ತೆ ಫುಲ್ ಮೂಡ್ ಆಫ್. ಆದ್ರೂನು ಶಾವ್ಯಕ್ಕಂಗೆ ಮಧ್ಯಾಹ್ನ ಫುಡ್ ರೆಡಿ ಮಾಡಿ ಕೊಡ್ಬೇಕಲ್ಲ ಅಂತ ಬೇಗ ಪನ್ನೀರ್ ಫ್ರೈಡ್ ರೈಸ್ ಮಾಡಿದ್ರೆ, ನೋಡೋಗ ಸೂಪರ್ ಆಗಿತ್ತು ಟೇಸ್ಟ್. ವಿಡಿಯೋ ಮಾಡಕ್ ಆಗಿಲ್ಲ. ಯಾರಿಗಾದ್ರೂ ಬೇಕಿದ್ರೆ ಆ ರೆಸಿಪಿ ಕಮೆಂಟ್ ಮಾಡಿ. ನಾನು ಈಸಿಯಾಗಿ ಹೇಳ್ಕೊಡ್ತೀನಿ. ಅಂದ್ರೆ ಎಲ್ಲ ರೆಡಿ ಆಗಿದ್ರೆ ಒಂದು 5 ಮಿನಿಟ್ಸ್ ಸಾಕು ಅಷ್ಟೇ. ಒಂದು 5 ಮಿನಿಟ್ಸ್ ಎಲ್ಲ ಆಗುವಂತ ರೆಸಿಪಿ. ಕಮೆಂಟ್ ಮಾಡಿ, ನಾನು ಹೇಳ್ಕೊಡ್ತೀನಿ. ಅದಾದ್ಮೇಲೆ ಏನ್ ಮಾಡ್ದೆ, ಹೋದೆ, ಅರ್ಧ ಬರ್ಧ ಊಟ ಮಾಡಿದೆ, ಹೋಗಿ ಮಲ್ಕೊಂಡು ಅಳು ಎಷ್ಟು ಅಳು ಅಂತ ಹೇಳಿದ್ರೆ, 1 ಅವರ್ ಹತ್ತಿದ್ದೀನಿ. ಹತ್ತು ಮತ್ತೆ ತಲೆನೋವೆಲ್ಲ ಬಂತು. ಮತ್ತೆ ಆ ಟೈಮಿಗೆ ರೀಲ್ ನೋಡೋ ಟೈಮಿಗೆ ಅದೇ ನನ್ಗೆ ಏನ್ ಬೇಜಾರಾಗ್ತಿತ್ತು, ಅದೇ ತರ ವಿಡಿಯೋ. ಅದಕ್ಕೆ ಸರಿಯಾಗಿ ಇನ್ನೂ ಜೋರಾಳು, ಯಾರಿಗೂ ಹೇಳಿತ್ತಿಲ್ಲ. ಮತ್ತೆ ಹೋದೆ, ರೂಮಿಗೆ ಹೋಗಿ ಟ್ರೈಪೋಟ್ ನಲ್ಲಿ ಇಟ್ಕೊಂಡು, ರಿಂಗ್ ಲೈಟ್ ಒಂದ್ ಕಡೆ, ಟ್ರೈಪೋಟ್ ಇಟ್ಕೊಂಡು ನೋಡ್ದೆ ಏನಾಗಿದೆ ಅಂತ.
2 ಪೀಸ್ ಸಿಕ್ತು ಅಂತ ಬಿದ್ದು ಹೊಡೆದೋಗಿರೋದು. ತಮ್ಮ ಬಂದ್ಬಿಟ್ಟು ರೆಡಿ ಮಾಡ್ಕೊಟ್ಟ. ರೆಡಿ ಆದ್ಮೇಲೆ ಸ್ವಲ್ಪ ಮನಃಶಾಂತಿ ಆಯ್ತು. ತುಂಬಾ ಬೇಜಾರಾಯ್ತು. ಏನೋ ಮಾಡಕ್ ಹೋಗೋಗಿ ಏನೇನೋ ಆಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ನೆನ್ನೆನೆ ವ್ಲಾಗ್ ಬರ್ಬೇಕಿತ್ತು, ಆದ್ರೆ ಇವತ್ತು ಬರ್ತಿದೆ ಅಷ್ಟೇ. ಬನ್ನಿ, ಇವಾಗ ಹೆಂಗೋ ಸರಿ ಆಯ್ತಲ್ಲ, ಅದೇ ಖುಷಿ ನನ್ಗೆ, ತುಂಬಾ ಅಂದ್ರೆ ತುಂಬಾ ಖುಷಿ. ಜಾಸ್ತಿ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ, ಮತ್ತೆ ಬಿಸಿ ಆದ್ಮೇಲೆ ಗೋಬಿ ಹಾಕ್ತಿವಲ್ವಾ, ಆಗ ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ, ಇಲ್ಲಾಂದ್ರೆ ಈ ತರ ಕರಿ ಆಗಿ ಬರುತ್ತೆ, ಈ ತರ ಕಪ್ಪಗಾಗಿ ಬರುತ್ತೆ. ಟೇಸ್ಟ್ ಮಾಡುವ, ಬಿಸಿ ಇದೆ. ಚೆನ್ನಾಗಿಲ್ಲ. ಮತ್ತೆಂತ ದೆವ್ವ ತರ ಬಂದ್ ನಿಂತಿದ್ದಾನೆ ಕ್ಯಾಮ್ರಾ ಹತ್ರ ತಮ್ಮ, ಗೊತ್ತಾಗಿಲ್ಲ. ಮತ್ತೆಂತ ಗೊತ್ತಾ, ನಾನು ಇದು ಮಿನಿ ವ್ಲಾಗಿಗೆ ಮ್ಯೂಸಿಕ್ ಹಾಕ್ತೀನಲ್ವಾ, ಏನಾದ್ರು ವಾಯ್ಸ್ ಕೊಡ್ಬೇಕು ಅಂತಿದ್ರೆ ಹೇಳಿ ಆಯ್ತಾ, ನಾನು ವಾಯ್ಸ್ ಹೇಗೆ ಕೊಡ್ತೀನಿ ಇನ್ ಮುಂದೆ, ಕಮೆಂಟ್ ಮಾಡಿ ಎಲ್ಲ. ಇವತ್ತು ಏನ್ ಸ್ಪೆಷಲ್ ಹೇಳಿ. ನಾವಿಲ್ದು ಅಂತ ಹೇಳ್ತಾರೆ, ಗರಿದು ಸಿಂಬಲ್ ಇರೋ ಡ್ರೆಸ್ ಹಾಕೊಂಡ್ ಬಂದಿದ್ದೀನಿ ಅಂತ ಅಮ್ಮ ನನ್ನ ನೋಡಿ ನಗರ್ತಿದ್ದಾನೆ. ಡ್ರೆಸ್ ಹಾಕೊಂಡ್ ಬಂದಿದ್ದೀನಿ, ಅದೇ ಸ್ಪೆಷಲ್. ನಾನು ಕೃಷ್ಣನ್ ಭಕ್ತೆ ಅಲ್ವಾ, ಅದಕ್ಕೆ ಹಾಕೊಂಡ್ ಬಂದಿದ್ದೀನಿ. ಸಂತು ಬಾಯಿಲಿ ಒಂದ್ ನಿಮಿಷ, ಬಾಂಡ್ಲಿ ಇಟ್ಕೊಳ್ತಿದ್ದೀನಿ, ದೊಡ್ಡ ಬಾಂಡ್ಲಿ. ಅವಾಗ್ಲೇ ಇದನ್ನೇ ಇಟ್ಕೊಳ್ಬೇಕಿತ್ತು, ಇಷ್ಟೊತ್ತಿಲ್ಲ ಆಗ್ತಾ ಇತ್ತು. ಸ್ವಲ್ಪ ಆಯಿಲ್ ಹಾಕೊಳ್ಳಿ, ಈಗ ಸ್ವಲ್ಪ ಹಾಕೊಳ್ಳಿ. ಈರುಳ್ಳಿ ಹಾಕೊಳ್ಳಿ, ಕ್ಯಾಪ್ಸಿಕಮ್ ಇದ್ರೆ ಕ್ಯಾಪ್ಸಿಕಮ್ ಹಾಕಿ, ಚೆನ್ನಾಗಿರುತ್ತೆ. ನಾನಿಲ್ಲಿ ಎಷ್ಟು ಈರುಳ್ಳಿ ತಗೊಂಡಿದ್ದೀನಿ ಅಂದ್ರೆ 2 ಈರುಳ್ಳಿ ತಗೊಂಡಿದ್ದೀನಿ. ಸಮೋಸಾ ಸಾಸ್, ನೆಕ್ಸ್ಟ್ ಇದೇನಪ್ಪ, ಸೋಯಾ ಸಾಸ್ ಹಾಕ್ತೀನಿ, ಸ್ವಲ್ಪ ಹಾಕೊಳ್ಳಿದು. ಮುಕ್ಕಾಲ್ ಸ್ಪೂನ್ ಕಾರ್ನ್ಫ್ಲವರ್, ಓಕೆನಾ. ಅದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋ, ಇದಕ್ಕೆ ಹಾಕಿ. ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ. ಬಾಕಿ ಇನ್ನೊಂದು ಸ್ವಲ್ಪ ಇದೆ, ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಈರುಳ್ಳಿ ಹಾಕಿ ಕಂಡಿನ ಅದಕ್ಕೆ ಸಂತೂರಿ ಕೊಡುವ. ಇಲ್ಲಿ 1 ನಿಮಿಷ. ಓಕೆ ಗೈಸ್, ಈಗ ಸಂತು ಟೇಸ್ಟಿಂಗ್ ಮಾಡಕ್ಕೆ ಬಂದಿದ್ದಾನೆ. ಅವ್ನು ಕೇಳುವ, ತಿಂತಾನೆ ಇದ್ದಾನೆ, ಹೇಗಿದೆ ಅಂತ ಹೇಳ್ತೀನಿ. ಸೂಪರ್ ಆಗಿದೆ ಗೈಸ್. ಟೇಸ್ಟ್ ಹೆಂಗಿದೆ ಅಂದ್ರೆ ಹೋಟ್ಲಲ್ಲಿ ಸಿಗ್ತದಲ್ಲ ಹಂಗೆ ಇದೆ, ಸೂಪರ್ ಆಗಿದೆ. ಮನೆಯಲ್ಲ ಮಾಡ್ಕೊಂಡು ತಿನ್ಬೋದು, ನಾನು ಗ್ಯಾರಂಟಿ ಕೊಡ್ತೀನಿ. ಟೇಸ್ಟ್ ಸೂಪರ್ ಆಗಿದೆ, ನಿಜವಾಗ್ಲೂ ಚೆನ್ನಾಗಿದೆ ಗೈಸ್. ಈಗ ನಾನು ಟೇಸ್ಟ್ ಮಾಡ್ತೀನಿ, ನಾನು ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ. ಇನ್ನು ನಾನು ಮಾಡಿಲ್ಲ, ಸ್ವಲ್ಪ ಹಂಗೆ ಇಟ್ಟಿದ್ದೀನಿ. ಈರುಳ್ಳಿ ಜೊತೆ ತಕೊಳ್ಳಿ. ಚೆನ್ನಾಗಿದೆ. ಅದೇನಂತ ಹೇಳಿದ್ರೆ ಮೈದಾ ನಾನು ಚೂರು ಜಾಸ್ತಿ ಹಾಕಿದ್ದೀನಿ. ಮೇಲ್ಗಡೆ ಕ್ರಿಸ್ಪಿ ಆಗಿದೆ, ಒಳಗಡೆ ಸ್ಮೂತ್ ಆಗಿದೆ. ಒಳಗೇನು ಕ್ರಿಸ್ಪಿ ಬೇಕು ಅಂತ ಹೇಳೋರು ಮೈದಾ ಕಮ್ಮಿ ಮಾಡ್ಕೊಂಡು ಕಾರ್ನ್ಫ್ಲವರ್ ಚೂರು ಜಾಸ್ತಿ ಹಾಕಿ, ಈಗ ಒಳಗೇನು ಕ್ರಿಸ್ಪಿ ಬರುತ್ತೆ. ಇನ್ನೆಲ್ಲ ಮಾಮೂಲಿಗೆ ಚೆನ್ನಾಗಿದೆ. ಹೊರಗಡೆ ಟೇಸ್ಟಿಂಗ್ ಪೌಡರ್ ಎಲ್ಲ ಹಾಕಿರ್ತಾರೆ, ನಾನು ಏನು ಹಾಕಿಲ್ಲ, ಆದ್ರೂ ಚೆನ್ನಾಗಿದೆ. ಇನ್ನು ಇಲ್ಲಿ ಸ್ವಲ್ಪ ಇದೆ, ಅಮ್ಮ ಬಂದ್ಮೇಲೆ ಅವ್ರಿಗೆ ಮಾಡ್ಕೊಡ್ಬೇಕು.
ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಇದೇ ತರ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ನನಗೊಂದು ರೆಡ್ ಡಾಟ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.